ಶಾಶ್ವತವಾದ ಒಂದು ಬದುಕು ಕೂಡ ಈ ಜಯಂತಿ ಹೆಸರಿನಲ್ಲಿ ಆಗಬೇಕು ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಮತ್ತು ಮಹಾತ್ಮ ಗಾಂಧಿಯವರ ಪುತ್ಥಳಿನ ಇಲ್ಲಿ ತಾಲೂಕು ಕಚೇರಿ ಒಳಗಡೆ ಅನಾವರಣ ಮಾಡೋದು ಕೂಡ ಆಲೋಚನೆ ಮಾಡಿದ್ವಿ. ಕಂಚಿನ ಪುತ್ಥಳಿಗಳು ಈಗಾಗಲೇ ತಯಾರಾಗ್ತಾ ಇದೆ. 26ಕ್ಕೆ ಅದು ಇವತ್ತು ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸಕ್ಕೂ ಕೂಡ ಈಗಾಗಲೇ ಸನ್ನದ್ಧವಾಗಿದೆ ಅಂತಕ್ಕಂಥದ್ದನ್ನ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಅದು ನೆನಪಿಗೋಸ್ಕರ ಖಂಡಿತ ಶಾಶ್ವತವಾದ ಒಂದು ಬದುಕಾಗ್ತದೆ ಅಂತಕ್ಕಂಥದ್ದು ನಮ್ಮ ಆಲೋಚನೆ. ಈ ಕಾರ್ಯಕ್ರಮವನ್ನು ಇವತ್ತು ಬೆಳಗಿಂದನೂ ಕೂಡ ನಾವು ಎಲ್ಲ ಸಮಾಜದವರು, ಎಲ್ಲ ದಾರ್ಶನಿಕರ ಭಾವಚಿತ್ರಗಳನ್ನ ಕೂಡ ಅವರವರ ಸಮಾಜದವ್ರಿಗೆ ಕೂಡ ಕೊಟ್ಟಿದ್ದೇವೆ. ಅದನ್ನು ಅವರು ಇದರಲ್ಲಿ ಟ್ಯಾಬ್ಲೋ ಮುಖಾಂತರ ಬರಲಿಕ್ಕೂ ಕೂಡ ಒಂದು ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ದಾರೆ. ಅದೆಲ್ಲ ಕೂಡ ತೀರ್ಮಾನ ಎಲ್ಲರನ್ನು ಕೂರಿಸ್ಕೊಂಡೇ ನಾವು ಮಾಡಿದ್ವಿ. ಹಿಂದೆ ಮುಖ್ಯಮಂತ್ರಿಗಳನ್ನ ಕೂಡ ಕರಿಬೇಕು ಅಂತ ಮಾಡಿದ್ವಿ. ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳ ವೇಳೆ ನಿಗದಿ ಆಗದಿದ್ದರಿಂದ ಜಿಲ್ಲಾ ಮಂತ್ರಿಗಳ ಮತ್ತು ಜಿಲ್ಲಾ ಲೋಕಸಭಾ ಸದಸ್ಯರ ಎಲ್ಲರ ಸಮಕ್ಷಮದಲ್ಲಿ ಈ ಕಾರ್ಯಕ್ರಮ ಜರುಗ್ತಾ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.